ಅಮ್ಮ, ಏನಾದರೂ ಮಾತಾಡಬೇಕಿತ್ತ? ಮಾತಾಡೋಕೆ ಮುಖ ಇಲ್ಲ ನನಗೆ, ಆದರೂ ಹೇಳಲೇಬೇಕು. ಹೇಳ್ತೀನಿ. ಏನಮ್ಮ ಇದು ಹೀಗೆಲ್ಲ ಮಾತಾಡ್ತಿದೀಯಾ? ಏನು ವಿಷಯ ಅಂತ ಹೇಳು. ನಿಮ್ಮಮ್ಮ ಇವತ್ತು ನಿನ್ ಮುಂದೆ ಅಪರಾಧಿಯಾಗಿ ಬಂದು ನಿಂತಿದ್ದಾಳೆ. ಕ್ಷಮಿಸ್ಬಿಡಪ್ಪ. ನಿಶ್ಚಯ ಆಗಿದ್ ನಿನ್ ಮದುವೆ ನಿಲ್ಲಿಸ್ಬೇಕಾಗಿದೆ. ನಿನ್ ಪಾಡಿಗೆ ನೀನಿದ್ದೆ. ನಾನೇ ನಿನ್ನ ಬಲವಂತ ಮಾಡಿ ಇಲ್ಲಿ ಕರೆಸಿ, ಹುಡುಗಿನ ತೋರಿಸಿ, ಆಸೆ ಹುಟ್ಟಿಸಿ, ಕನ್ಸು ಕಟ್ಟೋ ಹಾಗೆ ಮಾಡಿ, ಕೊನೆಗೆ ಎಲ್ಲ ಮುರಿದ್ಬೀಳೋ ಹಾಗೆ ಮಾಡ್ಬಿಟ್ನೇನೋ ಅಂತ ಅನಿಸ್ತಿದೆ. ನನ್ನಿಂದ ತಪ್ಪಾಗಿದೆ. ನನ್ನ ತಪ್ಪನ್ನ ಹೊಟ್ಟೆಗೆ ಹಾಕೊಳ್ಳಪ್ಪ. ಅಮ್ಮ ಪ್ಲೀಸ್, ಹಾಗೆಲ್ಲ ಮಾತಾಡಬೇಡ. ನಮ್ಮಮ್ಮ ಯಾವತ್ತೂ ತಪ್ಪು ಮಾಡಲ್ಲ. ಅಂಥದ್ದೇನಾಯ್ತು ಇವಾಗ? ನಿನಗೆ ಒಳ್ಳೆ ಹೆಂಡತಿ ಆಗೋಳನ್ನ ಹುಡ್ಕೋದ್ರಲ್ಲಿ ಗೆದ್ದೆ ನಾನು. ಆದ್ರೆ ನಮಗೆ ಒಳ್ಳೆ ಬೀಗರ್ನ ಹುಡ್ಕೋದ್ರಲ್ಲಿ ಸೋತೆ. ಆ ರಾಮಪ್ಪ ರಾಜೇಶ ಮಾಡಿದ ಅವಾಂತರ ನಿಮ್ಮಪ್ಪಂಗೆ ಬೇಜಾರು ಮಾಡಿಸಿದೆ. ಅವ್ರ ಮನೆತನ, ಮನೆ, ಜನ ಇದ್ಯಾವುದು ನಮ್ಗೆ ಹೊಂದಲ್ಲ ಅಂತ ಅನ್ಸ್ಬಿಟ್ಟಿದೆ. ನಿಮ್ಮಪ್ಪಂಗೆ ಮನ್ಸು ಮುರಿದ್ರೆ ಗೊತ್ತಲ್ಲ, ಅವ್ರನ್ನ ಒಪ್ಸೋದು ತುಂಬಾನೇ ಕಷ್ಟ. ಈ ಮದುವೆ ಮಾತನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನೀನು ಅಷ್ಟೇ, ಆ ಹುಡುಗಿ ಯೋಚನೆನ ಬಿಟ್ಬಿಡು. ಭಾರತಿ, ಬೀಳೆ 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 ಕಾಲ್ಗೆ. ಅತ್ತೆ, ಏನ್ ಮಾಡ್ತಿದ್ದೀರಾ? ಭಾರತಿ ಎದ್ದೇಳು. ಅಮ್ಮ ಭಾರತಿ, ಇವಳು ನನ್ನ ಮಗಳಲ್ಲ, ನಿನ್ ಮಗಳು ಅನ್ಕೋ. ಇವಳ ನೀನೇ ಉಳಿಸ್ಕೋಬೇಕು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಏನಾಯ್ತೀಗ? ಕಾವೇರಮ್ಮನವರು ಮದ್ವೆ ಬೇಡ ಅಂದ್ಬಿಟ್ಟಿದ್ದಾರೆ. ಈಗೆಲ್ಲ ನಿನ್ ಕೈಯಲ್ಲಿದೆ, ನೀನೇ ಏನಾದ್ರೂ ಮಾಡು ಭಾರತಿ. ನಾನೇನ್ ಮಾಡಕ್ಕಾಗುತ್ತೆ ಅತ್ತೆ? 15ನೇ ತಾರೀಕು ನಿನ್ ಮದ್ವೆ ಮಾಡ್ಬೇಕು ಅಂತ ನಿಮ್ಮಪ್ಪ ಇವಳ ಮದ್ವೆನ ಕ್ಯಾನ್ಸಲ್ ಮಾಡಿಸಿದಾನೆ. 15ನೇ ತಾರೀಕು ನೀನ್ ಮದ್ವೆ ಆಗಲ್ಲ ಅಂತ ನೀನೇ ಹೇಳು. ಆಗ ನಿನ್ ಮಾತಾದ್ರೂ ಕೇಳ್ತಾನೆ ನಿಮ್ಮಪ್ಪ. ಅತ್ತೆ, ಅಪ್ಪ ಹಾಗೆಲ್ಲ ನನ್ನ ಮಾತು ಕೇಳಲ್ಲ. ಕೇಳೋ ಹಾಗಿದ್ದಿದ್ರೆ ಹೇಳೋದಿಕ್ಕೆ ತುಂಬಾ ವಿಷಯಗಳಿದೆ. ಇಷ್ಟಕ್ಕೂ ನನ್ನ ಮದ್ವೆ ಬೇಡ ಅಂತ ಹೇಳಿದ್ರೆ ಕಾವೇರಿ ಆಂಟಿ ಬೇಡ ಅಂತ ಹೇಳಿರೋ ಮದ್ವೆಗೆ ಮತ್ತೆ ಹೇಗೆ ಒಪ್ಕೋತಾರೆ? ನನಗೆ ಗೊತ್ತಿಲ್ಲ ಭಾರತಿ. ಒಟ್ನಲ್ಲಿ ಈ ಮದ್ವೆ ನಡಿಬೇಕು. ಈ ಮದ್ವೆ ಏನಾದ್ರೂ ನಡಿಲಿಲ್ಲ ಅಂದ್ರೆ ಒಂದ್ಸಲ ಮಾನ ಕಳ್ಕೊಂಡಿದ್ದೀನಿ. ಮತ್ತೆ ಅದೇ ಆದ್ರೆ ನಾನ್ ಸತ್ತೋಗ್ತೀನಿ ಭಾರತಿ. ಇವಳು ಹೀಗೆ ಉಳ್ಕೊಂಡ್ಬಿಡ್ತಾಳೆ ಕಣೆ. ಇವಳು ಯಾರು ಕಟ್ಕೊಳಲ್ಲ. ಮುಂದೆ
ಸರಿಯಾಗಿ ಹೇಳು. ಅದಕ್ಕೆ ಸುಳ್ಳು ಸಾಯಿಸಿ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ. ನೀನ್ ಹಣೆ ಬರಕ್ಕಿಷ್ಟು ನೀನ್ ಯಾಕೆ ಬದುಕಿದೀಯಾ? ಜಯ ನಿಂತ್ಕೊಳ್ಳೆ. ನನ್ನ ಮಾತು ಕೇಳ ಜಯ. ಹೋಗಿ ಎಲ್ರೂ ಹೊರಟೋಗಿ. ನಾನೊಬ್ಬ ರಾಕ್ಷಸ, ನೀಚ, ಕದೀಮ, ಮನೆಯಲ್ಲೇ ವ್ಯವಹಾರ ಮಾಡುವ ನಾಲಾಯಕ್ ರಾಸ್ಕಲ್. ಅಷ್ಟೇ ತಾನೆ, ಅಷ್ಟೇ ತಾನೆ. ಜಯ, ನಾನು ಯಾಕೆ ಹಿಂಗ್ ಮಾಡ್ದೆ ಅಂತಾದ್ರೂ ಕೇಳ್ರೆ. ನೋಡಮ್ಮ, ಬರೋ ಸಂಬಳದಲ್ಲಿ ಇರೋ 4 ಜನ ಹೆಂಗಸರಿಗೆ ಬಟ್ಟೆ, ಮೇಕಪ್, ಶಾಪಿಂಗು ಅಂತ ಇರೋ ಬರೋದನ್ನೆಲ್ಲ ಕೊಟ್ರೆ 1ನೇ ತಾರೀಕಿಗೆ ಜಾಬ್ ಖಾಲಿ ಆಗ್ಬಿಡುತ್ತೆ. ಮತ್ತೆ ಉಳಿದ 29 ದಿವಸ ಮನೆ ನಡ್ಕೋದು ಹೇಗೇಳು? ಹೇಗೇಳು? ನೋಡೋ, ಗಂಡಸು ಜಿಪುಣಾದ್ರೂ ಬೆಲೆ ಕೊಡ್ತಾರೆ. ದಿವಾಳಿ ಆಗ್ಬಿಟ್ರೆ ನಾಯಿ ನೋಡ್ದಾಗ ನೋಡ್ತಾರ ಕಣೆ. ನಮ್ಮ ಅಪ್ಪ ಬಿಟ್ಟೋಗಿರೋ ಪುಡುಗಾಸಲ್ಲಿ ಪುಟ್ಕೋಸಿನೂ ಹೋಲ್ಸ್ಕೊಳಕ್ ಆಗಲ್ಲ. ಇನ್ನು 3 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋದು ಹೆಂಗ ಹೇಳು? ಹೇಳು. ನಾನು ಮಾಡಿದ ವ್ಯಾಪಾರ ಅಲ್ಲ ಕಣೆ, ವಧು ದಕ್ಷಿಣೆ ಅಂತ ಇಸ್ಕೊಂಡೆ. ನಿನ್ ಗೊತ್ತಾ, ಉತ್ತರ ಭಾರತದ ಕೆಲವು ಕಡೆ ಇನ್ನೂ ಆ ಪದ್ಧತಿ ಇದೆ. ವರದಕ್ಷಿಣೆ ಇಸ್ಕೊಂಡ್ರೆ ದೊಡ್ಡಸ್ತಿಕೆ, ವಧು ದಕ್ಷಿಣೆ ಇಸ್ಕೊಂಡ್ರೆ ನೀಚಿತನಲ್ಲ. ಮುಗಿತಾ ನಿಮ್ ಮಾತು? ಹೆಣ್ಣು ಮಕ್ಳಿರೋ ಬಡವ್ರ ಮನೆಯವರೆಲ್ಲ ನಿಮ್ ಹಾಗೆ ದಕ್ಷಿಣ ಇಸ್ಕೊಳಕ್ ಶುರು ಮಾಡಿದ್ರೆ ಅದನ್ ಸಂಸಾರದ ಮನೆ ಅನ್ನಲ್ಲ ರೀ, ಬೇರೆ ಮನೆನೇ ಅಂತಾರೆ. ಅಪ್ಪ, ನಿಜ ಹೇಳ್ತೀನಿ, ನನಗ್ ಭಯ ಆದಾಗ ಇಷ್ಟು ದಿನ ನಿಮ್ ನೆನ್ಪಾಗ್ತಿತ್ತು. ಆದ್ರೆ ಇವತ್ತಿಂದ ನನಗಾಗ್ತಿರೋ ಅತಿ ದೊಡ್ಡ ಭಯನೇ ನೀವು. ಕೈ ಮುಗಿದ್ ಕೇಳ್ಕೊತೀನಿ, ನನ್ ಮದ್ವೆಗೆ ನೀವ್ ಗಂಡು ಹುಡುಕ್ಬೇಡಿ. ಯಾರ್ ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರಿಗೆ ನನ್ನ ಹರಾಜಾಕ್ಬಿಡ್ತೀರಾ ನೀವು. ನಿಮ್ ಕೈಯಿಂದಾನೇ ಮಾರಾಟ ಆಗೋಗ್ತೀನಿ ನಾನು.
ಕೊಂಡುಕೊಳ್ಳೋದಕ್ಕೆ ಲಕ್ಷ ಲಕ್ಷ ಕೊಟ್ಟು ಬರ್ತಾರೆ. ಇವಳ ದೊಡ್ಡ ಐಶ್ವರ್ಯ ರೈ. ಈಗ ಅವಳಿಗೆ ಮಾರ್ಕೆಟ್ ಇಲ್ಲ ಅಲ್ಲಿ. ಅಮ್ಮ, ಇವತ್ ಬೆಳಿಗ್ಗೆಯಿಂದ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದು, ಎಲ್ಲ ಸೇರ್ಕೊಂಡು ಮಾತಾಡಿದ್ದು, ಹಾಗೆ ಪೂಜೆ ಮಾಡಿಸಿದ್ದು, ತಲೆಹರಟೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಪ್ರಸಾದ ತಿಂದಿದ್ದು, ಇದೆಲ್ಲ ಎಷ್ಟು ಚೆನ್ನಾಗಿತ್ತಲ್ಲಮ್ಮ. ಆದ್ರೆ ಕೊನೆಗ ರಾಮಪ್ಪ ರಾಜೇಶ ಇಬ್ರು ಬಂದು ಎಲ್ಲ ಹಾಳು ಮಾಡ್ಬಿಟ್ರು. ಈಗೇನಕ್ಕ ಮಾತು? ಸುಮ್ಮನೆ ಇರು. ಅಮ್ಮ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳಿಗೆ ಕಾಲೇಜಿಗೆ ಚಕ್ಕರ್ ಹಾಕಕ್ಕೆ ಒಂದು ಕಾರಣ ಸಿಕ್ತಲ್ಲ, ಅದು ಅವಳಿಗೆ ಸಂತೋಷ ಅಲ್ವೇನೆ ಸವಿ? ಮನೇಲಿ ಎಲ್ರಿಗೂ ಬೇಜಾರಾಗಿದೆ, ಇವರಿಬ್ರಿಗೆ ತಮಾಷೆ. ಹುಡುಗ ಬುದ್ಧಿ ಇನ್ನೂ ಹೋಗಿಲ್ಲ. ಅಲ್ಲಮ್ಮ, ನಾನು ಮಾತ್ ಬೇಡ ಅಂದೆ. ಸರಿನಮ್ಮ. ಇದಕ್ಕೆಲ್ಲ ಕಾಲ್ಗುಣ ಕಾರಣ ಅಂತ ಶಿವಮಜ್ಜಿ ಹೇಳ್ತಾ ಇತ್ತು. ಏನಂದೆ? ನಿನ್ನೆ ಕೇಳಿದ್ದು ಕಾಲ್ಗುಣ ಅಂದ್ರೆ ಯಾರ್ ಕಾಲ್ಗುಣ? ಈಗ ಗಂಡನ್ ನೋಡಕ್ಕೆ ಹೆಣ್ಣು ನೋಡಕ್ಕೆ ಅಂತ ಹೋಗ್ತೀವಲ್ಲ, ಆಗ ಯಾರು ಹೋಗ್ತಾರೆ, ಎಷ್ಟು ಜನ ಹೋಗ್ತಾರೆ ಅನ್ನೋದು ಮುಖ್ಯ ಅಂತೆ. ಅದು ಭರತಣ್ಣನ ಜೊತೆ ಹೋಗಿದ್ದು ಭರತಣ್ಣನ ಜೊತೆಗೆ ಭರತನ್ ಜೊತೆಗೆ ಮುಂದಕ್ಕೆ ಹೇಳು. ಅದು ಭರತಣ್ಣನ ಜೊತೆ ಬೇರೆ ಯಾರಾದ್ರೂ ಹೋಗ್ಬೇಕಾಗಿತ್ತು ಹೆಣ್ಣು ನೋಡಕ್ಕೆ ಅಂತ ಶಿವಮಜ್ಜಿ ಹೇಳ್ತಾ ಇತ್ತು. ಅಂದ್ರೆ ಮನೋಜ ಹೋಗಿದ್ದಕ್ಕೆ ಹೀಗಾಯ್ತು ಅಂತನಾ? ಅಂದ್ರೆ ಮನೋಜನ್ ಕಾಲ್ಗುಣ ಚೆನ್ನಾಗಿಲ್ವಂತ? ನಾನಲ್ಲಮ್ಮ, ಅಜ್ಜಿ ಹೇಳ್ತಿತ್ತು. ಇದು ಯಾರ ಬಾಯಲ್ಲಿ ಬಂದಿರೋ ಮಾತು ಅಂತ ನನಗೆ ಗೊತ್ತಿದೆ. ಸಾವಿರ ಸಲ ಹೇಳಿದ್ದೀನಿ, ಮನೋಜ ನಮ್ಗೆ ದುರಾದೃಷ್ಟ ಅಲ್ಲ ಅಂತ. ತಿರ್ಗಾ ಅದೇ ಮಾತು. ಮನೋಜನು ನನ್ ಮಗನೇ. ಅವನ್ ಕಾಲ್ಗುಣ ಕೆಟ್ಟಾಗೋದಕ್ಕೆ ಹೇಗ್ ಸಾಧ್ಯ? ಸಾಧ್ಯನೇ ಇಲ್ಲ. ಮನೋಜ ಈ ಮನೆಗೆ ಬಂದ್ಮೇಲೆ ನೀನ್ ಹುಟ್ಟಿದ್ದು, ಮನೋಜ ಈ ಮನೆಗೆ ಬಂದ್ಮೇಲೆ ಸವಿತಾ ಹುಟ್ಟಿದ್ದು. ಹಾಗಿದ್ರೆ ನೀವಿಬ್ರು ನಮ್ಗೆ ದುರಾದೃಷ್ಟನಾ? ಗುಣ ಮನ್ಸಲ್ಲಿರ್ಬೇಕು, ಕಾಲಲ್ಲ. ಏ ಮನೋಜ, ಕೇಳು ಮೇಲೆ. ಇವತ್ ಎಲ್ರಿಗೂ ಅರ್ಥ ಆಗ್ಬೇಕು, ನೀನ್ ಯಾರು, ನಿನ್ ಕಾಲ್ಗುಣ ಎಂಥದ್ದು, ನೀನ್ ಈ ಮನೆಗೆ ಏನು ಅಂತ. ಬಾ ನನ್ ಜೊತೆಗೆ. ಅಮ್ಮ ಹೋಗ್ಲಿ ಬಿಡಮ್ಮ. ನೀನು ನಾನ್ ಹೇಳ್ದಾಗ ಕೇಳ್ಬೇಕು. ಹೇಳು ಮೇಲೆ. ಹೇಳು ಮನೋಜ, ನಡಿ.
ಅಮ್ಮ ಅಮ್ಮ ಏನ್ ಮಾಡ್ತಿದೀಯಾ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅವನ್ನ? ಸುಮ್ಮನೆ ಇರ್ಬೇಕು. ನಡಿ ನೀನು. ಭಾರತಿ, ಆಂಟಿ, ಅಯ್ಯೋ ಏನಾಯ್ತಮ್ಮ? ಇದಳು ಯಾಕೆ ಕಳ್ತಾ ಇದ್ಯಾ? ಬಿಡಮ್ಮ, ಕಾಲ್ ಬಿಡಮ್ಮ, ಏಳು ಮೇಲೆ. ಇಲ್ಲ ಆಂಟಿ, ನೀವು ನನಗೆ ಪ್ರಾಮಿಸ್ ಮಾಡ್ಬೇಕು. ನಿಮ್ ಮಗನ್ಗೂ ನಮ್ ರತ್ನ ಅತ್ತೆ ಮಗಳಿಗೂ ಫಿಕ್ಸ್ ಆಗಿದ್ ಮದ್ವೆ ನಿಂತೋಯ್ತಲ್ಲ, ಅದು ಮತ್ತೆ ಮುಂದುವರಿಬೇಕು. ಈ ಮದ್ವೆ ನಡಿಬೇಕು. ನೀವ್ ಬೇಡ ಅಂದ್ರಂತೆ. ನೀವ್ ಮದ್ವೆಗೆ ಒಪ್ಕೊಳ್ಳೋವರೆಗೂ ನಿಮ್ ಕಾಲ್ ಬಿಡಲ್ಲ. ಅಯ್ಯೋ ಅದೆಲ್ಲ ಆಮೇಲೆ ಮಾತಾಡೋಣ. ನೀನ್ ಮೊದ್ಲು ನನ್ ಕಾಲ್ ಬಿಡು. ಹೇಳು ಮೇಲೆ, ಎದ್ದೇಳು, ಹೇಳಮ್ಮ. ಇದು ಅತ್ತು ಕರೆದು ಒಪ್ಪಿಸ್ಕೊಳ್ಳೋ ಮಾತಲ್ಲಮ್ಮ. ಎರಡು ಮನೆಯವರು ಕೂತು ಯೋಚನೆ ಮಾಡಿ ತಗೊಳ್ಳೋಂತ ತೀರ್ಮಾನ. ನೀವು ನಿಮ್ಮನೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ, ನಮ್ಮನೆ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಿಮ್ಗೆ ಭಾರತಿ ಒಪ್ಪಿಗೆ ಆಗಿದ್ಲು, ನಮ್ಮನೆ ರತ್ನ ಅತ್ತೆ ನಾವೆಲ್ಲರೂ ಒಪ್ಪಿಗೆ ಆಗಿದ್ವಿ. ಕೊನೆಯಲ್ಲಿ ಆ ರಾಜೇಶ ನಮ್ಮಪ್ಪ ಮಾಡಿದ ಅವಾಂತರದಿಂದ ನಿಮ್ ತೀರ್ಮಾನನ ಬದಲಾಯಿಸ್ಬಿಟ್ರಿ. ಪಾಪಾಲಿ ರತ್ನ ಆಂಟಿ ಭಾರತಿ ಇಬ್ರು ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ. ರತ್ನ ಆಂಟಿ ನನ್ ಮುಂದೆನೆ ಭಾರತಿ ಪ್ರಾಣ ತೆಗೆಯೋದಕ್ಕೆ ಹೋಗಿದ್ರು. ಯಾರೋ ಅವಿವೇಕಿಗಳು ಮಾಡೋ ಅವಾಂತರಕ್ಕೆ ಒಂದು ಮದ್ವೆ ನಿಲ್ಬೇಕಾ ಆಂಟಿ? 15ನೇ ತಾರೀಕು ನಿಮ್ಗೂ ರಾಜೇಶ್ಗೂ ಮದ್ವೆ ಇದೆಯಂತಲ್ಲ. ಒಂದೇ ದಿನ ಎರಡೆರಡು ಮದ್ವೆ ಹೇಗ್ ಸಾಧ್ಯ? ನನ್ನ ಮದ್ವೆನ ಮುಂದೆ ಆಗ್ತೀವಿ, ನನ್ ಮಾತ್ ನಂಬಿ. ಆದ್ರೆ ರಾಜೇಶ್ ಹೇಳಿದ್ರು ಮದುವೆ ಕ್ಯಾನ್ಸಲ್ ಆಗುತ್ತೆ, ಆದ್ರೆ ಮುಂದೆ ಹಾಕಕ್ಕಾಗಲ್ಲ ಅಂತ. ನಿಮ್ ಮದ್ವೆನೆ ಕ್ಯಾನ್ಸಲ್ ಆಗ್ಬಿಡ್ಬೋದು, ಯೋಚನೆ ಮಾಡಿ. ನನ್ನ ಮದ್ವೆ ನಿಂತು ಹೋದ್ರೂ ಪರವಾಗಿಲ್ಲ, ಆ ಭಾರತಿ ಮದ್ವೆ ನಡೀಲೇಬೇಕು ಆಂಟಿ. ಒಂದ್ಸಲ ಮದ್ವೆ ನಿಂತು ಕಂಗೆಟ್ಟಿದ್ದಾರೆ ನಮ್ಮತ್ತೆ, ಇನ್ನೊಂದ್ಸಲ ಹಾಗೆ ಆದ್ರೆ ತಡ್ಕೊಳ್ಳೋದಿಲ್ಲ. ಅವರಿಬ್ರು ಜೀವ ಉಳಿಬೇಕು, ಅವ್ರ ಜೀವನ ಸರಿ ಹೋಗ್ಬೇಕು, ನಂಗದೇ ಮುಖ್ಯ. ಆಂಟಿ ದಯವಿಟ್ಟು ಒಪ್ಕೊಳ್ಳಿ, ನಮ್ಮ ಮನೆಯವ್ರ ಪರವಾಗಿ ನಾನ್ ಕೇಳ್ಕೊತೀನಿ. ನಮ್ಮಪ್ಪ ರಾಜೇಶ ಮಾಡಿದ ತಪ್ಪಿಗೆ ನಾನ್ ಕ್ಷಮೆ ಕೇಳ್ಕೊತೀನಿ. ಶುಕ್ರವಾರ ಮುಸ್ಸಂಜೆ ಹೊತ್ತು ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದಮ್ಮ. ಕಣ್ಣೀರ್ ಬಿದ್ದ ಮನೆಗೆ ಶ್ರೇಯಸ್ಸಿರಲ್ಲಮ್ಮ. ಬಾ ಒಳಗೆ.